ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ನಿನ್ನೆ ತನಕ ನಾವೇನು ಮಾಡಿದ್ವಿ, 13ನೇ ತಾರೀಕಿನಂತಹ ಎಲ್ಲ ಶಿಫ್ಟ್ಗಳನ್ನು ಮುಗಿಸಿದ್ವಿ. 13ನೇ ತಾರೀಕುವರೆಗೂ ಎಲ್ಲ ಶಿಫ್ಟ್ಗಳನ್ನು ಮ್ಯಾಥ್ಸ್ ಬಗ್ಗೆ ಎಲ್ಲ ಶಾರ್ಟ್ಕಟ್ಟಾಗಿ ಮುಗಿಸಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದ್ರೆ, 13 ಆದಮೇಲೆ ಡೈರೆಕ್ಟಾಗಿ ನಮ್ಮದು 17ನೇ ತಾರೀಕು ಎಕ್ಸಾಮ್ಸ್ ನಡೆದವು. 17ನೇ ತಾರೀಕು ಫಸ್ಟ್ ಶಿಫ್ಟಲ್ಲಿ ಯಾವ್ಯಾವ ಥರ ಕ್ವಶನ್ ಬಂದವು, ಅವುಗಳನ್ನ ಎಷ್ಟು ಶಾರ್ಟ್ಕಟ್ಟಾಗಿ ಮಾಡ್ಬೋದು ನಾವು ನೋಡ್ತಾ ಹೋಗೋಣ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ 11ನೇ ತಾರೀಕು ಆದ ನಂತರ ಕೆಲವೊಂದು ಭಾಳಷ್ಟು ಡಿಫ್ರೆಂಟ್ ಕ್ವಶನ್ಗಳು ಬಂದವು ಲಾಸ್ಟ್ವರೆಗೂ ನೋಡ್ತಾ ಇದ್ರಿ ನೀವು ಈಗಾಗಲೇ. ಅದಕ್ಕೆ ರೆಗ್ಯುಲರಾಗಿ ಕಂಟಿನ್ಯೂ ನೋಡ್ತಾ ಇರಿ, ಎಂಡ್ವರೆಗೂ ವಿಡಿಯೋ ನೋಡಿರಿ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಬೇಡ. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಗನ್ನು ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ವಾಟ್ಸಪ್ ಗ್ರೂಪ್ ಅದ, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಅದ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕೇನು ಲಿಂಕ್, ನೀವು ಯಾರಿಗೆ ಬೇಕೋ ಅದ್ರ ಲಿಂಕಲ್ಲಿ ಶೇರ್ ಮಾಡ್ಕೊರಿ. ಯಾಕಂದ್ರೆ ಎಲ್ಲ ಅಪ್ಡೇಟ್ನ ಅದ್ರಾಗ ಕೊಟ್ಟಿರ್ತೀನಿ. ಡನ್. ಓಕೆ, ಫಸ್ಟ್ ಕ್ವಶನ್ ನೋಡಿರಿ, ಸಿಂಪ್ಲಿಫಿಕೇಷನ್ ಅದ ರೀ. ಫಸ್ಟಿಗೆ 9 - 6 ಅಂದ್ರೆ 3 ಬಂತು. ಓಕೆ, ಈ 3 ಗೆಟ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 4 1 4 1 4 16. ಓಕೆ, ನೆಕ್ಸ್ಟು 5 1 5 1 5 ಎಷ್ಟು ಉಳಿತು? 1 ಉಳಿತು. 5 2 10 ಇಂಟು 14 ಪ್ಲಸ್ ಈ 14 28 ಅಂದ್ರೆ 336 ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು. ಅಲ್ಲಿ ಹಿಂದ್ಗಡೆ ಈ ರೀತಿ ಕ್ವಶನ್ ಎಲ್ಲಿ ಬಂದಿಲ್ಲ ನೋಡಿರಿ. 60% ಒಟ್ಟು ಔಷಧದಲ್ಲಿ 60% ವಸ್ತು ಎಸ್, 40% ಟಿ ಇರುತ್ತದೆ. ಓಕೆ, ಎಸ್ನ ಬೆಲೆಯನ್ನು ಪ್ರತಿ ಯೂನಿಟ್ಗೆ 30ರಿಂದ 40 ಹೆಚ್ಚು ಮಾಡ್ಯಾರ, ಅಂದ್ರೆ 10 ಪ್ಲಸ್ ಮಾಡ್ಯಾರ. ಓಕೆ, ಆಮೇಲೆ ಹೆಚ್ಚಿಸಿದರೆ ಟೀನ ಬೆಲೆಯನ್ನು ಯೂನಿಟ್ನಿಂದ 30ರಿಂದ 20ಕ್ಕೆ ಇಳಿಸ್ತಾರೆ, ಅಂದರೆ ಇಲ್ಲಿ ಮೈನಸ್ ಮಾಡ್ಯಾರ, ಇಲ್ಲಿ ಪ್ಲಸ್ ಮಾಡ್ಯಾರ. ಔಷಧದ ಡ್ಯಾಶ್ ಬೆಲೆ ಡ್ಯಾಶ್ ಪರ್ಸೆಂಟೇಜ್ಗೆ ಹೆಚ್ಚಾಗುತ್ತದೆ, ಇಷ್ಟು ಕೇಳ್ಯಾರ. ಓಕೆ, ಫಸ್ಟಿಗೆ ಇಲ್ಲಿ ನೋಡಿರಿ, ವೆರಿ ಸಿಂಪಲ್ ಮಾಡ್ತಾ ಹೋಗ್ತೀವಿ. 60% ಅದ ರೀ. ಓಕೆ, ಯಾವುದು ಫಸ್ಟ್ನೇದು. ಆಮೇಲೆ ಅದಕ್ಕೆ 30%, ಈ ಎರಡು 30% ಅದ ಸ್ಟಾರ್ಟಿಂಗ್. ಹೌದು ನೋಡ್ರಿ, ಇದು 30 ಇದು 30. ನಾವು ಒರಿಜಿನಲ್ ಬೆಲೆಯನ್ನು ಫಸ್ಟಿಗೆ ಕಂಡುಹಿಡಿತೀನಿ ನಾನು. ಓಕೆ, ಇದು 30 ಅದ. ಆಮೇಲೆ ಅದು 40%, ಅದು ಕೂಡ 30 ಅದ. ಸ್ಟಾರ್ಟಿಂಗ್ ವ್ಯಾಲ್ಯೂ ಎಷ್ಟಾಯ್ತು ಟೋಟಲ್ ನಮ್ಮದು? 6 3 18 ಆಮೇಲೆ 4 3 12 ಅಂತಂದ್ರೆ ಟೋಟಲ್ ಕೂಡಿಸಿದ್ರೆ ಎಷ್ಟಾಯ್ತು ರೀ? 3000 ಆಯಿತು. ಓಕೆ, ಡನ್. ಈಗ ಎಷ್ಟು ಡಿಕ್ರೀಸ್ ಮಾಡ್ಯಾರ ಅದನ್ನು ನೋಡ್ತೀನಿ ಈಗ. ಓಕೆ, ನೋಡಿರಿ, 30 ಇದ್ದದ್ದು ಏನು ಮಾಡ್ಯಾರ ರೀ? ಫಸ್ಟಿಗೆ 40 ಮಾಡ್ಯಾರ. ಆಮೇಲೆ ಇನ್ನೊಂದು 30 ಇದ್ದದ್ದು ಏನು ಮಾಡ್ಯಾರ? 20 ಮಾಡ್ಯಾರ. ಯಾವುದು ಇದು? 60 ಅಂದರೆ ಯಾವುದು? ಎಸ್ ಇದು. ಆಮೇಲೆ ಇದು 40 ಅಂದ್ರೆ ಟಿದು. ನೋಡಿರಿ, ಇಲ್ಲಿ ಏನು ಮಾಡ್ಯಾರ? ಪ್ಲಸ್ 10 ಮಾಡ್ಯಾರ. ಇಲ್ಲಿ ಏನು ಮಾಡ್ಯಾರ? ಮೈನಸ್ 10 ಮಾಡ್ಯಾರ. ಹೌದಾ? ಹೌದು ಇಲ್ಲೋ? ಎಸ್, ಪ್ಲಸ್ 10 ಮೈನಸ್ 10 ಮಾಡ್ಯಾರ. ಅಂದ್ರೆ ಈಗ ನೋಡಿರಿ, ನಾನು 60 ಇದ್ದದನ ನೋಡಿರಿ, ನಾ 6 ಅಷ್ಟೇ, ಈ 0 ಹೋಯ್ತು, 6 4 ಆಯಿತು. ಓಕೆ, ಅಂದ್ರೆ ನೆಕ್ಸ್ಟ್ ಏನು ನೋಡಿರಿ, 6 ಇಂಟು 1ನೇದ್ರಾಗ 10 ಹೆಚ್ಚು ಮಾಡ್ಯಾರ, ಅಂದರೆ ಎಷ್ಟಾಯಿತು? 60 ಆಯಿತು. ಹೌದಾ? ಹೌದು ಇಲ್ಲ? ನೀವು 600 ತೊಗೊರಿಲ್ಲ ಅಂದ್ರೆ ಮತ್ತೆ ಯಾಕೆ ಸುಮ್ಮನೆ 600 ಅದ ರೀ. ಓಕೆ, ಇದು 60 ಅದ, ಆಮೇಲೆ ಇದು 40 ಅದ. ಓಕೆ, ಅದು 600 ಆಯಿತು. ನೆಕ್ಸ್ಟ್ ಇನ್ನೊಂದು ಅದ 40 ಇಂಟು ಮೈನಸ್ 10 ಅಂದರೆ ಎಷ್ಟಾಯಿತು? ಮೈನಸ್ 400 ಆಯಿತು. ಹೌದಾ? ಅಂದ್ರೆ 600 400 ಹೋದ್ರೆ ಎಷ್ಟು ಉಳಿತು? 200 ಉಳಿತಾ? 200 ಉಳಿತಾ? ಅದ ಈಗ ಈ 3000ಕ್ಕೆ ಎಷ್ಟು ಹೆಚ್ಚಾಗೈತೆ ರೀ? ಈ 3000ಕ್ಕೆ 200 ಹೆಚ್ಚಾಗೈತಿ, ಅಂದ್ರೆ 100ಕ್ಕೆ ಎಷ್ಟು? 3000ಕ್ಕೆ 200 ಹೆಚ್ಚಾಗೈತಿ, 100ಕ್ಕೆ ಎಷ್ಟು? ಸಿಂಪ್ಲಿಫೈ ಮಾಡಿರಿ. ಈ 1 0, ಇದೊಂದು 0, ಇದು 2 ಹೋಯಿತು, ಆಮೇಲೆ ಇದೊಂದು 20 ಡಿವೈಡೆಡ್ ಬೈ 3 ಅಂದರೆ 6.6% ಇದು ಹೆಚ್ಚಾಗಿದೆ. ಆಪ್ಷನ್ ನಂಬರ್
ಸಿ ಇಸ್ ದ ರೈಟ್. ನೋಡಿರಿ ಇಷ್ಟ ಅದ ನೋಡಿರಿ, ನಿಮಗೆ ಡಿಟೇಲಾಗಿ ಬರೆದು ಕೊಟ್ಟೀನಿ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ನೋಟ್ ಮಾಡಿರಿ. ಓಕೆ, ಡನ್. ಥರ್ಡ್ ಕ್ವಶನನ್ನು ನೋಡಿರಿ. 3 ವರ್ಷಗಳ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸವು 10%ದಲ್ಲಿ 186 ಬಡ್ಡಿಯಾಗಿದ್ದರೆ ಅಸಲು ಎಷ್ಟು ಅಂತ ಕೇಳಿ. ಡಿಫ್ರೆನ್ಸ್, ಅವುಗಳ ನಡುವಿನ ವ್ಯತ್ಯಾಸ 186 ಆಗೈತಿ. ಡಿಫ್ರೆನ್ಸ್ ಡಿ ಈಕ್ವಲ್ ಟು ಏನದ ರೀ, ಪಿ ಇಂಟು ಆರ್ ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ 2 ಇಂಟು ಬ್ರಾಕೆಟ್ 300 ಪ್ಲಸ್ ಆರ್ ಡಿವೈಡೆಡ್ ಬೈ 100. ಓಕೆ, ಡಿಫ್ರೆನ್ಸ್ ಎಷ್ಟದ ರೀ, 186 ಅದ. ಈಕ್ವಲ್ ಟು ಪಿ ಗೊತ್ತಿಲ್ಲ, ಅಸಲು ಕಂಡುಹಿಡಿ ಅಂದರೆ ಆರ್ ವ್ಯಾಲ್ಯೂ ಎಷ್ಟದ ರೀ, 10 ಅದ. ಅಂದ್ರೆ 10 ಸ್ಕ್ವೇರ್ ಎಷ್ಟು, 100 ಆಯಿತು. ನೆಕ್ಸ್ಟು 100 ಅಂದ್ರೆ ಅದ್ರ ಮೇಲೆ ಸ್ಕ್ವೇರ್ ಅದ, 10,000 ಆಯಿತು. ಓಕೆ, ಇಂಟು 300 ಪ್ಲಸ್ 10 ಅಂದ್ರೆ 310 ಡಿವೈಡೆಡ್ ಬೈ 100. ಓಕೆ, ದೆನ್ ಈ 0 ಹೋಯಿತು. ನೆಕ್ಸ್ಟ್ ಇವೆರಡು 0 ಕೆಳಗಡೆ ಎಷ್ಟು ಉಳಿತು, ಇವೆರಡು 0 ಇದೊಂದು 0 ಅಂದ್ರೆ 1000 ಉಳಿತು. ಈ ಕಡೆ ಇದೆ 31 1 31 6 ಅಂದ್ರೆ ಪಿ ಈಕ್ವಲ್ ಟು ಈ 3 0 ಈ ಕಡೆ ಬಂದ್ರೆ 6000. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ. ರೈಲು 36 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 238 ಮೀಟರ್ ಉದ್ದದ ರೈಲು 702 ಮೀಟರ್ ಉದ್ದದ ಸುರಂಗ. ನೋಡಿರಿ, ಈ ಎರಡು ಉದ್ದಗಳನ್ನು ನಾವೇನು ಮಾಡಬೇಕು, ಕೂಡಿಸ್ಬೇಕು. 702 ಮತ್ತು 238 ಎಷ್ಟಾಗುತ್ತೆ ರೀ, 940. ಹೌದಾ, 940 ನೆಕ್ಸ್ಟು ಆಮೇಲೆ ಏನು ಹೇಳ್ಯಾರ, ಟೈಮ್ ಎಷ್ಟು ತೋದತ್ರಿ, ಇಲ್ಲ ವೇಗ ಎಷ್ಟೈತೆ ರೀ, 36 ಅದ. 36 ಆಮೇಲೆ 5/18 ಇಂಟು ಟೈಮ್ ಕೇಳ್ಯಾರ ಅವರು, ಎಷ್ಟು ಸೆಕೆಂಡುಗಳಲ್ಲಿ ದಾಟುತ್ತದೆ ಟೈಮ್ ಟಿ. ಓಕೆ, ಸಿಂಪ್ಲಿಫೈ 18 1 18 2 ಅಂದರೆ ಟಿ ಈಕ್ವಲ್ ಟು 940 ಡಿವೈಡೆಡ್ ಬೈ 5 10. ಈ 0 ಹೋಯಿತು ಅಂದರೆ 94 ಸೆಕೆಂಡ್ಸ್ ತೆಗೆದುಕೊಳ್ಳುವ ಸಮಯ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ನೆಕ್ಸ್ಟ್ 5th ಕ್ವಶನ್. ಅಸಲು ಮೊತ್ತದ ಸರಳ ಬಡ್ಡಿಯು 3 ವರ್ಷಗಳ ಅವಧಿಯಲ್ಲಿ 8% ದರದಲ್ಲಿ 486 ಆಗಿದೆ. ಹಾಗಾದರೆ ಅಸಲು ಎಷ್ಟು? ನೋಡಿರಿ, 8%ದಂಗೆ 3 ವರ್ಷಕ್ಕೆ ಅಂದರೆ ಎಷ್ಟಾಯಿತು, 8 3 24 ಆಯಿತು. ಅಂದ್ರೆ 24ಕ್ಕೆ ಸರಳ ಬಡ್ಡಿ ಎಷ್ಟೈತಿ, 486 ಅದ. ಹಂಗಂದ್ರೆ ಅವ್ರು ಕೇಳಿದ್ದು 100ಕ್ಕೆ ಎಷ್ಟು, ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ ಅಂದರೆ ಎಷ್ಟು ಬರುತ್ತೆ ರೀ, 486 ಇಂಟು 100 ಡಿವೈಡೆಡ್ ಬೈ 24. ಸಿಂಪ್ಲಿಫೈ ಮಾಡಿದ ಮೇಲೆ ನಿಮಗೆ 2025 ಆನ್ಸರ್ ಸಿಗುತ್ತೆ. ಓಕೆ, ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ಹಾಂ, ಅಂತ ಕೇಳಿದ್ರೆ ಎಲ್ ಸಿ ಎಮ್ ಆಫ್ ಯಾವ್ದಾವ್ದು ಕೇಳ್ಯಾರ ನೋಡಿರಿ. 18 72 ನೋಡಿರಿ, 18 72 184 144ರದ ಲಸ ಕೇಳ್ಯಾರ. ಹೌದಾ, ಓಕೆ. ಈಗ ನಾವು 18ಅನ್ನು ಹೆಂಗೆ ಡಿವೈಡ್ ಮಾಡ್ತೀರಿ, 2 ಮತ್ತು 9. ಆಮೇಲೆ 72 ಹೆಂಗೆ ಮಾಡ್ತೀರಿ, 8 ಮತ್ತು 9. ಓಕೆ, ಈ 9 ಅಂತೂ ಕಾಮನ್ ಅದ, 8ರಲ್ಲಿ ಅಂತೂ ನೋಡ್ಬೋದು ನಾವು. ಓಕೆ, ಈಗ 2ರಲ್ಲಿ ಹೋಗ್ಬೇಕಂದ್ರೆ ಲಾಸ್ಟಿಗೆ ಸಮ ಸಂಖ್ಯೆ ಇರಬೇಕು, ಇದಂತೂ ಹೋಗೋಂಗಿಲ್ಲ. ಓಕೆ, 1 ಹೋಯಿತು. ನೆಕ್ಸ್ಟು ಈಗ 9ರಲ್ಲಿ ಹೋಗ್ಬೇಕಂದ್ರೆ ಎಲ್ಲ ಕೂಡಿಸಿದ್ರೆ ನಮಗೆ 9ರಲ್ಲಿ ಭಾಗ ಹೋಗಬೇಕು. 3 3 9 3 3 6 7 5 ಕೂಡಿಸಿದ್ರೆ 9 ಆಯಿತು. ನೆಕ್ಸ್ಟ್ ಇದನ್ನು ಕೂಡಿಸಿ 3 3 6 7 8 ಆಯಿತು. ನೆಕ್ಸ್ಟ್ ಇದು 8 8 16 19 19 8 8 16 16 20 22 ಆಯಿತು. ಇವು 9ರಲ್ಲಿ ಡಿವೈಡ್ ಆಗ್ತಾವೇನ್ರಿ, ಇಲ್ಲ ಅಂದ್ರೆ ಹೋಗೋದು ಯಾವುದು, ಇದು ಒಂದೇ ಹೋಗುತ್ತೆ ನಮ್ದು. ಯಾವುದು, ಆಪ್ಷನ್ ನಂಬರ್ ಬಿ ಈಸ್ ರೈಟ್. 3 3 1 2 ಈಸ್ ಡಿವಿಸಿಬಲ್ ಬೈ 18 72 184 144. ಈ ರೀತಿ ಮೆಥಡಿಂದ ಮಾಡಬೇಕು. ಪ್ರತಿ ಸಲ ಲಸ ತಗೋತ ಕೂಡಬಾರ್ದು, ಶಾರ್ಟ್ಕಟ್ ಮೆಥಡ್ ನೆನಪಿರಬೇಕು. ಡನ್. ಓಕೆ, 7th ಕ್ವಶನ್. 3rd ಪ್ರಪೋರ್ಷನ್ ಕೇಳ್ಯಾರ, 3ನೇ ಸಮಾನುಪಾತವನ್ನು ಕೇಳ್ಯಾರ. 3ನೇ ಅನುಪಾತ ಅಂತೀವಿ. ಏನದ ರೀ,
ಇದು ಒಂದನೇದು ಎ, ಇದು ಬಿ ಅದ. ಅಂದ್ರೆ ನಮ್ಮದು ಥರ್ಡ್ ಪ್ರಪೋರ್ಷನ್ ಅಂತಂದಾಗ ಏನು ಮಾಡ್ತೀವಿ, B² ಡಿವೈಡೆಡ್ ಬೈ ಎ ಮಾಡ್ತೀವಿ. ಇದು ಬಿ ಅಂದರೆ 0.52 ಇಂಟು 0.52 ಡಿವೈಡೆಡ್ ಬೈ ಎ ಏನದ 0.13. ಪಾಯಿಂಟ್ ಎಷ್ಟಾದ್ರೆ ನಮ್ಗೆ ಬೇಕಾಗಿಲ್ಲ, ಬರೀ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಬಿಟ್ರಿ. 13 13 4 57 ಅಂದಾಗ ನನಗೆ 52 ಇಂಟು 4 ಅಂತಂದ್ರೆ 208 ಬಂತು. ಹಂಗಾಗ ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿ ಇದಾವೆ, 2 ಅಂಕಿ ಇದಾವೆ. ಅಂದ್ರೆ 2 ಅಂಕಿ ಬಿಟ್ಟು ಪಾಯಿಂಟ್ ಕೊಡ್ರಿ, ಮುಗೀತು. ಎಷ್ಟು 2.08. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ಗೆ ಎಲ್ಲಿ ಬಂದಿಲ್ಲ ನೆನಪಿರಲಿ. ಓಕೆ, ಡನ್. ಒಂದು ನಿರ್ದಿಷ್ಟ ಕೆಲಸವನ್ನು ಕ್ಯೂ ಮತ್ತು ಆರ್ ಅವರು ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಪರ್ಯಾಯದಿಂದ ಕೆಲಸ ಮಾಡ್ತಾರೆ ಅವರು. ಆಮೇಲೆ ಕ್ಯೂ ಮೊದಲ ದಿನ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ಕ್ಯೂ ಏನು ಮಾಡ್ತಾನೆ, ಫಸ್ಟಿಗೆ ಕೆಲಸ ಮಾಡ್ತಾನೆ. ಕ್ಯೂ ಒಬ್ಬನೇ ಎಷ್ಟು ದಿನ ಮುಗಿಸ್ತಾನೆ ರೀ, 56 ದಿನದ ಮುಗಿಸ್ತಾನೆ. ಕ್ಯೂ ಒಬ್ಬನೇ ಏನು ಮಾಡ್ತಾನೆ, 56. ಒಂದು ಸ್ವಲ್ಪ ನಾವು 4 ಲೈನ್ ಎಕ್ಸ್ಟ್ರಾ ಆಗುತ್ತೆ ರೀ, ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. 56 ದಿನದ ಮುಗಿಸ್ತಾನೆ. ಕೆಲಸವು 37 ದಿನಗಳಲ್ಲಿ ಪೂರ್ಣಗೊಂಡರೆ. ನೋಡಿರಿ, ಪೂರ್ತಿ ಕೆಲಸ ನಮಗೆ ಟೋಟಲ್ ವರ್ಕ್ ಏನದ ರೀ, ಎಷ್ಟು ದಿನ ಮುಗಿತೈತಿ, 37ವರೆ ದಿನದಾಗ ಮುಗಿತೈತಿ. ನೀವು ಒಬ್ಬನ 56 ದಿನದಾಗ ಮುಗಿಸ್ತಾನೆ. ಹಂಗಾದ್ರೆ ಕೆಲಸವು 37.5 ದಿನ ಪೂರ್ಣಗೊಂಡರೆ ಆರ್ ಒಬ್ಬನೇ ಕೆಲಸದ ಅರ್ಧದಷ್ಟು ಕೆಲಸವನ್ನು ಯಾವಾಗ ಮುಗಿಸ್ತಾನೆ, ಅರ್ಧ ಕೆಲಸ ಯಾವಾಗ ಮುಗಿಸ್ತಾನೆ ಪೂರ್ತಿ ಕೇಳಿದ. ಓಕೆ, ಈಗ ಕ್ಯೂ ಇದ್ದವ ಫಸ್ಟ್ ದಿನ ಓಕೆ ಎಷ್ಟು ಕೆಲಸ ಮಾಡ್ತಾನೆ ರೀ, 1/56 ಮಾಡ್ತಾನೆ. ಓಕೆ, ಅದೇ ರೀತಿ ಈಗ ಎಲ್ಲರೂ ಅಲ್ಟರ್ನೇಟಾಗಿ ನೋಡಿರಿ, ಪರ್ಯಾಯವಾಗಿ ಕೆಲಸ ಮಾಡ್ತಾರೆ ಅಂದಾರ ಅವರು. ಹೌದಾ, ಪರ್ಯಾಯವಾಗಿ ಅಂತಂದಾಗ ಫಸ್ಟಿಗೆ ಯಾರು ಮಾಡ್ತಾರೆ, ಕ್ಯೂ, ಆಮೇಲೆ ಆರ್, ಮತ್ತು ಕ್ಯೂ ಮತ್ತು ಆರ್, ಈ ರೀತಿ ಮಾಡ್ಕೊತ ಹೋಗ್ತಾರೆ. ಹೌದಾ, ಪರ್ಯಾಯವಾಗಿ ಕೆಲಸ ಮಾಡ್ತಾರೆ. ಈಗ ಫಸ್ಟಿಗೆ ನೋಡಿರಿ, ಹಿಂಗಂದಾಗ ನನಗೆ ಕ್ಯೂ ಈಕ್ವಲ್ ಟು ಎಷ್ಟು ದಿನ ಮುಗಿಸ್ತಾನೆ, 19 ಡೇಸ್ ಆಗುತ್ತೆ. ಆಮೇಲೆ ಆರ್ ಈಕ್ವಲ್ ಟು 18.5 ಆಗುತ್ತೆ. ಯಾಕಂದ್ರೆ ಫಸ್ಟಿಗೆ ನಮಗೆ ಯಾರು ಮಾಡ್ತಾರೆ, ಕ್ಯೂ ಮಾಡ್ತಾರೆ. ಹೌದಾ, ಇದು ನಮಗೆ ಕನ್ಫರ್ಮ್ ಆಯಿತು. ಈಗ ನೆಕ್ಸ್ಟು ಇದಾದಮೇಲೆ ಇನ್ನು ಕ್ಯೂ ಈಕ್ವಲ್ ಟು 9 ದಿನದಾಗಂತೂ ಮುಗಿಸ್ತಾನೆ. ಅಂದ್ರೆ ಟೋಟಲ್ 19 ಅಂದಾಗ 19 ಡಿವೈಡ್ ಟೋಟಲ್ ಎಷ್ಟಿದೆ, 56 ದಿನ ಮುಗಿಸ್ತಾನೆ. ಆದ್ರೆ ಆರ್ ಇದ್ದವನು ಏನು ಮಾಡ್ತಾನೆ ರೀ, ಆರ್ದ ನನಗೆ ಗೊತ್ತಿಲ್ಲ ಟೋಟಲ್ ಎಷ್ಟು ದಿನ ಮುಗಿಸ್ತಾನೋ, ಅದನ್ನು ನಾವೀಗ ಕಂಡುಹಿಡಿಬೇಕು. ಡಿವೈಡೆಡ್ ಬೈ ಆರ್ ಅಂತಂದಾಗ 18.5 ಡಿವೈಡೆಡ್ ಬೈ ಆರ್ ಅಂತ. ಇವ ಎಷ್ಟು ದಿನ ಮುಗಿಸ್ತಾನೆ, ಇವಿಬ್ಬರು ಒಂದು ದಿನದ ಕೆಲಸ ಇದು ಇಬ್ಬರದು. ಹೌದಾ, ಓಕೆ, ಈಗ ನಾನು ಕ್ಲಿಯರಾಗಿ ತಗೊತೀನಿ. ಏನು ನೋಡಿರಿ, 19 ಡಿವೈಡೆಡ್ ಬೈ 56 ಪ್ಲಸ್ 18 ಡಿವೈಡೆಡ್ ಬೈ ಆರ್ ಈಕ್ವಲ್ ಟು 1. ಓಕೆ, ಈಗ 19/6 ಆ ಕಡೆ ಕಳಿಸ್ತೀನಿ ನಾನು. ಬರೀ ಏನು ಉಳಿದಿದ್ದು ನಮಗೆ 18.5 ಡಿವೈಡೆಡ್ ಬೈ ಆರ್ ಈಕ್ವಲ್ ಟು 1 ಮೈನಸ್ 19 ಡಿವೈಡೆಡ್ ಬೈ 56. ಹೌದಾ, ಅಂದರೆ ನನಗೆ ಆರ್ ಎಷ್ಟು ದಿನ ಮುಗಿಸ್ತಾನೆ ಅದು ಬೇಕಾಗಿತ್ತು. ಫೈನಲ್ ಸಿಗ್ತದೆ ನಮಗೆ, ಲಾಸ್ಟ್ ಸ್ಟೆಪ್ ಇದು. ಓಕೆ, ಈಗ ನೋಡಿರಿ, ಈಗ LCM ತೆಗೆದ್ರೆ ಇದೆಷ್ಟು ಬಂತು, 37 ಡಿವೈಡೆಡ್ ಬೈ 56 ಬಂತು. ಓಕೆ, ನನಗೆ ಈ ಕಡೆ ಏನಂದರೆ 18.5 ಡಿವೈಡೆಡ್ ಬೈ ಆರ್ ಅದ. ಓಕೆ, ನೆಕ್ಸ್ಟ್ ಏನು ಬಂದಿತ್ತು ನಮಗಲ್ಲಿ, 18.5 ಡಿವೈಡೆಡ್ ಬೈ ಆರ್ ಈಕ್ವಲ್ ಟು ಏನು ಬಂದಿತ್ತು, 37 ಡಿವೈಡೆಡ್ ಬೈ 56. ಓಕೆ, ಈ ಆರನ್ನು ಈ ಕಡೆ ನಮಗೆ ಕಳಿಸ್ಕೊಡ್ರಿ, ಆಮೇಲೆ ಇದನ್ನು ಈ ಕಡೆ ಕಳಿಸ್ಕೊಡ್ರಿ. ಅಂದರೆ ಏನಾಗುತ್ತೆ ರೀ, ಆರ್ ಈಕ್ವಲ್ ಟು 18.5 ಇಂಟು 56 ಡಿವೈಡೆಡ್ ಬೈ 37 ಅಂದಾಗ ಎಷ್ಟರಲ್ಲೇ ರೀ, ಟೋಟಲ್ ನಮಗೆ ಆರ್ ಈಕ್ವಲ್ ಟು 28 ಡೇಸ್ ಬರುತ್ತೆ. ಇದೇನು ರೀ, ಫುಲ್ ಕೆಲಸ ಮಾಡೋಕ್ಕೆ ಎಷ್ಟು ಬೇಕು, 28 ದಿನ ಬೇಕು. ಅವ್ರೇನು ಕೇಳ್ಯಾರ, ಆರದವ ಹಾಫ್ ಕೆಲಸ ಮಾಡೋಕ್ಕೆ ಎಷ್ಟು ದಿನ ಬೇಕು ಅಂದ್ರೆ 28 ಡಿವೈಡೆಡ್ ಬೈ 2 ಅಂತಾರೆ ಎಷ್ಟು ಬಂತು, 14 ಡೇಸ್ ಬೇಕು. ನಿಮ್ಗೆ ಡೀಟೇಲ್ ಆಗಿ ನಾನು ಶಾರ್ಟ್ಕಟ್ ಮಾಡ್ಬೋದಿತ್ತು ಒಂದು ಸ್ಕಿಪ್ ಮಾಡಿಕೊಂಡು, ಆದರೆ ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ಹಿಂದೆ ಎಲ್ಲಿಗಿಂತ ಅದು ಕೇಳಿಲ್ಲ ನಿಮಗೆ, ಅದಕ್ಕೋಸ್ಕರ ಎಷ್ಟು ದಿನ ಬಂತು ರೀ, 14 ದಿನಗಳು. ಆಪ್ಷನ್ ನಂಬರ್ ಬಿ ನೋಡಿರಿ.
ದಯವಿಟ್ಟು ಇನ್ನೊಂದು ಸಲ ನೀವು ರಿಪೀಟಾಗಿ ನೋಡಿರಿ, ನೋಟ್ ಮಾಡ್ಕೊರಿ. ಓಕೆ, ಡನ್. ನೆಕ್ಸ್ಟ್ 9ನೇ ಪ್ರಶ್ನೆ. ಪ್ರತಿ ಕೆ ಜಿಗೆ 3.80 ಪೈಸೆಯಂತೆ ಎಷ್ಟು ಕಿಲೋಗ್ರಾಂಗಳನ್ನು ಸಕ್ಕರೆಯನ್ನು 4.60ರಂತೆ 60 ಕಿಲೋಗ್ರಾಂಗಳ ಸಕ್ಕರೆಯೊಂದಿಗೆ ಬೆರೆಸಿದರು. 2 ಥರ ಸಕ್ಕರೆ ಇದಾವೆ, ಎಲ್ಲ ಮಿಕ್ಸ್ ಮಾಡ್ಯಾರ. ಆದ್ದರಿಂದ ಮಿಶ್ರಣವನ್ನು ಪ್ರತಿ 5 ಕೆ ಜಿಗೆ ಅಂತೆ ಮಾರಾಟ ಮಾಡಿದ್ರೆ 25% ಲಾಭ ಸಿಗ್ತದೆ ಅವನಿಗೆ. ಎಷ್ಟು ಕೆ ಜಿಗೆ ಮಾರಿದ್ರೆ ಅವನಿಗೆ ಏನು ಸಿಗುತ್ತೆ, ಲಾಭ ಸಿಗುತ್ತೆ ಅಂತ ಅವ್ರು ಕೇಳ್ಯಾರ. ಅಂತಂದ್ರೆ ಫಸ್ಟಿಗೆ ಈಗ 25% ಲಾಭ ಸಿಕ್ಕರೆ ಅವನಿಗೆ ಎಷ್ಟು ಕೆ ಜಿ ಮಾರ್ಯಾನವ, 5 ಕೆ ಜಿ ಮಾರ್ಯಾನ. ಅಂದ್ರೆ 125ಕ್ಕೆ ಮಾರಿದಂದ್ರೆ 5 ಕೆ ಜಿ ಮಾಡಿದ್ರೆ 125 ಸಿಗ್ತೈತೆ ಅವನಿಗೆ. 100 ಅಂದ್ರೆ ರೀ 4 ಸಿಗ್ತೈತಿ, ಹೌದಾ? ಅಂದ್ರೆ ನನ್ನ ಎವರೇಜಿಗೆ ಏನು ಬಂತು ರೀ, 4 ಬಂತು. ಅಂದ್ರೆ ಅಲ್ಲಿ ಎಷ್ಟೆಷ್ಟು ಕೆ ಜಿ ಅದ ರೀ, ಒಂದು 3.8 ಅದ, ಇನ್ನೊಂದು 4.6 ಅದ, 2 ಅದಾವೆ. ಹೌದಾ? ಈಗ ನೋಡಿರಿ, ಇಲ್ಲಿ 3.8ದಾಗ 4 3.8 ತೆಗೆದ್ರೆ ಎಷ್ಟು ಬಂತು, 0.2 ಬಂತು. ಈ ಕಡೆ 0.6 ಬಂತು. ಪಾಯಿಂಟ್ ತೆಗೆದುಬಿಡ್ರಿ, 2 ಬಂದಲೇ 2 3 ಇರಲಿ. ಓಕೆ, ಈಗ ಅವ್ರು ಏನು ಹೇಳ್ಯಾರ, 4.6ರಂತೆ ಕೆ ಜಿ ಏನದಲ್ಲ ಅವು ಎಷ್ಟು ಅದಾವೆ ರೀ, 60 ಕಿಲೋ ಅದಾವೆ. ಅಂದ್ರೆ ಇವು 1 ಅಂದ್ರನ 60 ಅಂತ. ಹಂಗಾದ್ರೆ ಈ 3 ಅಂದ್ರೆ ಎಷ್ಟು ಅಂತ ಅವ್ರು ಕೇಳ್ತಾರೆ. ಅಂದ್ರೆ ಇಲ್ಲಿ ಇಂಟು 60 ಅಂದ್ರೆ ಇದಕ್ಕೂ ಇಂಟು 60 ಮಾಡಿರಿ. 6 ಮೂರಲೆ ಎಷ್ಟು, 18. ಹೌದಿಲ್ಲ? 6 ಮೂರಲೆ 18 ಅಂದ್ರೆ 180 ಕೆ ಜಿಗಳು. ನೋಡಿರಿ, ಇಲ್ಲಿ ಮಿಸ್ಟೇಕ್ ಆಗೈತೆ ಸ್ವಲ್ಪ, ಇದು 100 ಆಗೋಲ್ಲ, 180 ಆಗುತ್ತೆ. ಓಕೆ, ಆನ್ಸರ್ ಎಷ್ಟು, 180 ಕೆ ಜಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಅದಕ್ಕೆ ನಿಮಗೆ ಸ್ಲೋ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಡನ್. ನೆಕ್ಸ್ಟ್ 10ನೆಯ ಪ್ರಶ್ನೆಯನ್ನು ನೋಡ್ರಿ. ಚೇತನ್, ವಿಪುಲ್ ಮತ್ತು ಮೋಹನ್ ಮೂರು ಜನ ಅದ ರೀ. ಅವ್ರದ್ದು ಎಷ್ಟು ಕೆ ಜಿ ಅದ, 46 × 3. ನೆಕ್ಸ್ಟು ಇಬ್ಬರಿಬ್ಬರಂತ ಯಾರ್ಯಾರ್ದಾರ, ಚೇತನ್ ಮತ್ತು ವಿಪುಲ್ ಮತ್ತು ಮೋಹನ್. ನೋಡಿ, ವಿಪುಲ್ 2 ಸಲ ಅದ. ಅಂದ್ರೆ ನಮ್ಮ ಕ್ವಶನಲ್ಲಿ ಕೇಳಿದ ಲಾಸ್ಟಿಗೆ ವಿಪುಲ್ದ ಕೇಳಿರ್ತಾನೆ. ಇವನು 40 ಮತ್ತು 48 ಅಂತಂದ್ರೆ 84 ಅದ. ಇಲ್ಲಿ ಇಬ್ಬರು ಅದ. ಇಲ್ಲಿ 4 ಜನದಾಗ 3 ಜನ ತೆಗೆದ್ರೆ ಒಬ್ಬರು ಸಿಗುತ್ತೆ. ಓಕೆ, 84 × 168 ಆಯಿತು, ಮೈನಸ್ 138. ಟೋಟಲ್ ನಮಗೆ ಸಿಗುವಂಥದ್ದು 30. ವಿಪುಲ್ ಅವರ ತೂಕ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ದೆನ್ ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡಿ. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದಾರೆ ನೋಡಿರಿ. ಫಸ್ಟಿಗೆ 4 ಒಂದಲೇ ನೋಡಿರಿ, 4 ಒಂದಲೇ ಆಯಿತು 60 ಅದ. 4 ಒಂದಲೇ ಮತ್ತು ಎಷ್ಟು ಉಳಿತು, 2 ಉಳಿತು. 4 5 20 ಅಂದ್ರೆ 15 ಅದ. ಆ ಕಡೆ 2 0 ಬಂದ್ರೆ 1500. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಪರ್ಸೆಂಟೇಜ್ ಇದ್ದದನ್ನು ಆ ಕಡೆ ಶಿಫ್ಟ್ ಮಾಡಿದ್ರು. ಡನ್. ನೆಕ್ಸ್ಟ್, ರೆಫ್ರಿಜಿರೇಟರ್ನಲ್ಲಿರುವ ಐಸ್ ವಿಭಾಗದ 36 ಸೆಂಟಿಮೀಟರ್ ಆಳ. ನೋಡಿರಿ, ಎಷ್ಟೆಷ್ಟಿತ್ತು ರೀ, 36 ಸೆಂಟಿಮೀಟರ್ ಆಳ, 16 ಸೆಂಟಿಮೀಟರ್ ಎತ್ತರ, 12 ಸೆಂಟಿಮೀಟರ್ ಅಗಲ ಐತಿ. ಹೀಗಿದ್ದಾಗ ಪ್ರತಿ ಘನವು ಅದರ ಅಂಚು 4 ಸೆಂಟಿಮೀಟರ್. ಘನ ಅಂತಂದ್ರೆ 3 ಇರ್ತೈತೆ, ಹೌದು, 3 ಬಾವು. ಅಂದ್ರೆ ಅದೆಷ್ಟದ, 4 ಅದ ಅಂತಂದ್ರೆ 4 × 4 × 4. ಹಾಗಾದರೆ ಎಷ್ಟು ಐಸ್ ಕ್ಯೂಬ್ ಘನಗಳನ್ನು ನಾವು ಮಾಡ್ಬೋದು, ಇದರಿಂದ ನಾವು ಎಷ್ಟು ನಂಬರ್ ಆಫ್ ಐಸ್ ಕ್ಯೂಬ್ ಮಾಡ್ಬೋದು ಅಂತ ಕೇಳ್ಯಾರ. ನೋಡಿ, ಸಿಂಪ್ಲಿಫೈ ಮಾಡಿಬಿಡ್ರಿ. ಹೆಂಗೆ, ಇಲ್ಲಿ 4 4 4 16, ಈ 16 ಹೋಯ್ತು. ಆಮೇಲೆ 4 1 4 3 12. ಅಂದ್ರೆ ನಂಬರ್ ಆಫ್ ಐಸ್ ಕ್ಯೂಬ್ ಈಸ್ 36 × 3 ಅಂದ್ರೆ 108 ಐಸ್ ಕ್ಯೂಬ್ಗಳನ್ನು ನಾವು ಮಾಡಬಹುದು. ಲಾಸ್ಟ್ ಶಿಫ್ಟ್ಗಳಲ್ಲಿ ಎಲ್ಲಿಯೂ ಬಂದಿಲ್ಲ. ಇಂಪಾರ್ಟೆಂಟ್ ನೋಡ್ರಿ, ಇದು ಕ್ವಶನ್ನ ನೋಟ್ ಮಾಡ್ಕೊರಿ. ಡನ್. ಓಕೆ, 12 ಆಯಿತು. ನೆಕ್ಸ್ಟು 13ರ ಪ್ರಶ್ನೆ ಸಿಂಪ್ಲಿಫಿಕೇಷನ್ ಅದ ನೋಡಿ. 16ಕ್ಕೆ 16 ಅಷ್ಟು ಬರೆದ್ಬಿಡ್ರಿ. 5 1 5 2 ಮೈನಸ್ 3 3 9. 18 - 9 ಅಂತ ಎಲ್ಲ ನೋಡಿ. 18 - 9 ಅಂತಾರೆ 9. ನಮ್ಮದು ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ, ದೆನ್ 14 ನಂಬರ್, ಇದು ಕೂಡ ಸಿಂಪ್ಲಿಫಿಕೇಷನ್ ನೋಡಿರಿ. 12 1 12 5 -5, ಈ ಕಡೆ -9 ಅದ, ಈ ಕಡೆ -24 ಅದ. ಟೋಟಲ್ ಎಲ್ಲ ಮೈನಸ್ ತೆಗೆದವು. -38 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್.
ನೆಕ್ಸ್ಟ್, ಒಂದು ಅಂಗಡಿಯವನು ಒಂದು ವಸ್ತುವಿನ ಮೇಲೆ 12% ಮತ್ತು 18ರಂತೆ 2 ಸತತ ರಿಯಾಯಿತಿ ನೀಡುತ್ತಾನೆ. ಈ 2 ಸತತ ರಿಯಾಯಿತಿ ಒಟ್ಟಿಗೆ ಗ್ರಾಹಕನು ಪಡೆಯುವ ಒಂದೇ ರೀತಿಯ ಎಷ್ಟು? ಅಂದರೆ 2 ನೀಡುವ ಬದಲಿ 1 ನೀಡ್ಬೋದಿತ್ತು, ಅದು ಎಷ್ಟು ಅಂತ ಕೇಳೋಣಂದ್ರೆ A + B + AB / 100 ಪ್ಲಸ್ ಆರ್ ಮೈನಸ್ ಮಾಡ್ತೀವಲ್ಲ ಅದೇ ರೀತಿ ಇಲ್ಲಿ ಒಂದು ಸಲ 12 ಕೊಟ್ಟಾನ, ಒಂದು ಸಲ 18 ಕೊಟ್ಟಾನ, ಒಂದು ಸಲ 12 × 18 / 100. 12 + 18 30 ಆಯಿತು, ಮೈನಸ್ 12 × 18 ಅಂದ್ರೆ 216 ಅಂದ್ರೆ 2.16 ಮೈನಸ್ ಮಾಡಿಬಿಡ್ರಿ 27.84%. ಒಮ್ಮೆ ಅವನು ಡಿಸ್ಕೌಂಟ್ ಕೊಡ್ಬೋದಿತ್ತು 27.84. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟು 16ನೇ ಪ್ರಶ್ನೆ. MNP ಎಂಬ 3 ವ್ಯಕ್ತಿಗಳಿದ್ದಾರೆ. 150 ಮೀಟರ್ ಉದ್ದದ ವೃತ್ತಾಕಾರ ಹಳಿಯ ಸುತ್ತ ಒಂದೇ ದಿಕ್ಕಿನಲ್ಲಿ ಓಡುತ್ತಿದ್ದಾರೆ. ಇದು ಕೂಡ ನಿಮಗೆ ಲಾಸ್ಟು ಈ ರೀತಿ ಬಂದಿಲ್ಲ, ಗೊತ್ತಿರಲಿ. ಭಾಳಷ್ಟು 17 ತಾರೀಕು 11 ತಾರೀಕಿನಿಂದ ಡಿಫ್ರೆಂಟ್ ಕ್ವಶನ್ಸ್ ಇದಾವೆ. ಓಕೆ, ಆಮೇಲೆ 20 ಸೆಕೆಂಡ್ಗಳು, 15 ಸೆಕೆಂಡ್ಗಳು, 12 ಮೀಟರ್ ಪರ್ ಸೆಕೆಂಡ್ಗಳಲ್ಲಿ ಅವರು ಒಂದೇ ಸಮಯದಲ್ಲಿ ಒಂದೇ ಬಿಂದುವಿನಲ್ಲಿ ಪ್ರಾರಂಭಿಸಿದರೆ ಎಷ್ಟು ಸಮಯಗಳ ನಂತರ ಮೊದಲ ಬಾರಿಗೆ ಅವರು ಭೇಟಿಯಾಗುತ್ತಾರೆ? ಫಸ್ಟಿಗೆ ಎಷ್ಟೆಷ್ಟದವ್ರಿ 150. ಓಕೆ, ಟೈಮ್ ಐತಲ್ಲ 150. ಆಮೇಲೆ 150 ನಮಗೆ ಡಿಸ್ಟೆನ್ಸ್ ಅದ ಟೋಟಲ್. ಆಮೇಲೆ ಅವ್ರು ಏನು ಮಾಡ್ಯಾರ, ಎಷ್ಟೆಷ್ಟು ವೇಗದಾಗ ಹೋಗ್ಯಾರ ಅದು ಕೊಟ್ಟಾರ. ಇವ 20 ಹೋಗ್ಯಾನ, ಇವ 15 ಹೋಗ್ಯಾನ, ಇವ 12 ಹೋಗ್ಯಾನ. ಈಗ ಜಸ್ಟ್ ನಾರ್ಮಲಾಗಿ ಸಿಂಪ್ಲಿಫೈ ಮಾಡ್ಕೊತೀನಿ, ಅದನ್ನು ಬರೀತೀನಿ. ಭಾಳ ಸಿಂಪಲಾಗಿ ನೋಡಿ, ಈ 0 ಹೋಯಿತು. ನೆಕ್ಸ್ಟ್ 15 1 15 10 ಇಲ್ಲಿ 10 ಬಂತು. ನೆಕ್ಸ್ಟು 6ರಲ್ಲಿ ಹೊಡಿತೀರಿ, 6 2 12, ಆಮೇಲೆ 6 2 12, 6 5 30. ಅಂದರೆ ಏನೇನು ಉಳಿತ್ರಿ? 15 / 2, 10 / 1, 25 / 2. ಈಗ ನಾವೇನು ಮಾಡ್ತೀವಿ, ಶಾರ್ಟ್ಕಟ್ ಅಂತಿಲ್ಲ, ಟ್ರಿಕ್ಸ್ ಒಳಗೆ ಏನು ಮಾಡ್ತೀವಿ ಅಂತಂದ್ರೆ, ಈ ಮೇಲಿನ ಸಂಖ್ಯೆಗಳದು ಲ ಅ ತೆಗಿತೀವಿ, ಕೆಳಗಿನ ಸಂಖ್ಯೆಗಳದು ಸ ಅ ತೆಗಿತೀವಿ. ಹೌದಾ? ನೋಡಿರಿ, ಈಗ ಮೇಲಿನ ಸಂಖ್ಯೆ ಲ ಅಂತಾರೆ, ಮೇಲ್ಗಡೆ ಇರುವಂಥ ಸಂಖ್ಯೆ 150 ಎಲ್ಲ ಕಡೆ ಸೇಮ್ ಇರ್ತಾರೆ. ಮೇಲ್ಗಡೆ ಇರುವಂಥ ಸಂಖ್ಯೆಗಳು ಲ ಎಷ್ಟು ಬಂತು? 150 ಬರುತ್ತೆ. ಈಗ 2 1 2 ಸ ಅಂತಂದ್ರೆ 1 ಬಂತು. 150 / 1 ಅಂದರೆ ಎಷ್ಟು? 150 ಸೆಕೆಂಡ್ಗಳು. ಇಷ್ಟೇ ಲೆಕ್ಕ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೋಡಿ, ಇಷ್ಟೇ ಅದ. ಆದರೆ ಕ್ವಶನ್ ಮಾತ್ರ ನಿಮಗೆ ಲೆಂದಿ ಅನ್ನಿಸ್ಬೋದು, ಆದರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಡನ್. ನೆಕ್ಸ್ಟ್ ಹೋಗ್ರಿ. ಓಕೆ, 3 ವರ್ಷಗಳ ಕಾಲ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವೆ ವ್ಯತ್ಯಾಸ ವಾರ್ಷಿಕ 5% ಬಡ್ಡಿಯಲ್ಲಿ 122. ಇದೇ ರೀತಿ ಕ್ವಶನು ಲಾಸ್ಟಲ್ಲಿ ಕೂಡ ಒಂದು ಮಾಡಿದ್ದೀವಿ ಈಗ. ಓಕೆ, ಡಿಫ್ರೆನ್ಸ್ ಕೊಟ್ಟಿದ್ದಾನೆ, ಅದೇ ರೀತಿ ಸೇಮು ಡಿಫ್ರೆನ್ಸ್ ಡಿ = ಪ್ರಿನ್ಸಿಪಲ್ ಪಿ ಇಂಟು ಬ್ರಾಕೆಟ್ r² / 100 ಇಂಟು 300 + r / 100 ಅಂದಾಗ ಡಿಫ್ರೆನ್ಸ್ ಎಷ್ಟದ ರೀ? 112 ಅದ. ಅಸಲು ಗೊತ್ತಿಲ್ಲ. ಆಮೇಲೆ ಆರ್ ಎಷ್ಟದ ರೀ? 5%. 5 5 ಎಷ್ಟು? 25. 100 ಅಂದಾಗ 10,000 ಆಯಿತು. / ಇದು 305 / 100. ಓಕೆ, ಸಿಂಪ್ಲಿಫೈ ಮಾಡಿರಿ. 25 1 25 4 100 1 2 0. ಹೌದಾ? ನೆಕ್ಸ್ಟ್ 5ರಲ್ಲಿ 5 2ರಲ್ಲಿ 10, ಇದೊಂದು 0. ನೆಕ್ಸ್ಟು 5 6 30, 5 1. ನೆಕ್ಸ್ಟು ಜಸ್ಟ್ ಪಿ = 112 ಇಂಟು 40 ಇಂಟು 20 / 61 ಅಂದಾಗ 60. ಇದು 1ರಲ್ಲಿ, ಇದು 2ರಲ್ಲಿ ಡಬಲ್ ಅದ, ಮುಗೀತು. ಎಷ್ಟು? 4 8 8 16 ಅಂದ್ರೆ 16,000 ರೂಪಾಯಿಗಳು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ. ಒಂದು ಜಿಲ್ಲೆಯ ಜನಸಂಖ್ಯೆ 3,40,000, ಆಮೇಲೆ 2,17,000 ಪುರುಷರು. ಅದರೊಳಗೆ ಜನಸಂಖ್ಯೆಯು 11% ಸಾಕ್ಷರಸ್ಥರಾಗಿದೆ, ಪುರುಷರು 11% ಇದ್ದಾರೆ. ಹಾಗಾದ್ರೆ ಮಹಿಳೆಯರ ಶೇಕಡ ಎಷ್ಟು ಅಂದಾಗ ನೋಡಿರಿ, ನೀವು ಮೊದಲಕ್ಕೂ ಹೇಳಿನ ಎಲ್ಲರೇ
ಮೇಲು ಹಾಗೆಯೇ ಫೀಮೇಲ್ ಐತಲ್ಲ, ಇಲ್ಲಿ 11% ಇವ್ರು ಅದಾರ, ಹೌದಾ. ಟೋಟಲ್ ಆಗಿ ನಮ್ಮದು 11 ಅದ ಅಂದಾಗ ಫೀಮೇಲ್ ಕೂಡ ನಮ್ದು 11 ಬರ್ತ ಅಂತ ನಾನು ಹೇಳಿದ್ದೆ, ನೆನಪಿರಲಿ. ಹಿಂದಿನ ಇದು 3ನೇ ಲೆಕ್ಕ. ಟೋಟಲ್ ಆಗಿ ನಿಮ್ಮ 2025ರಲ್ಲಿ 1ನೇ ಶಿಫ್ಟ್ 4ನೇ ತಾರೀಕಿಂದ ಇಲ್ಲಿವರೆಗೂ ನಾವು 3 ಲೆಕ್ಕ ಈ ರೀತಿ ಮಾಡಿದ್ವಿ. ಡಿಫ್ರೆಂಟ್ ಪರ್ಸಂಟೇಜ್ ಇದ್ದಾಗ, ಅಂದರೆ ಶೇಕಡ ಡಿಫ್ರೆಂಟ್ ಇದ್ದಾಗ ಬೇರೆ ಥರ ಹೇಳಿದ್ದೆ. ನೋಡಿರಿ ಒಂದು ಸಲ ಎಲ್ಲ ಶಿಫ್ಟ್ಗಳಲ್ಲಿ ಬಂದಿರ್ತಾವೆ, ಯಾಕಂದರೆ ಅದಕ್ಕೆ ನಾನು ರಿಪೀಟ್ ಮಾಡಿ ಹೇಳ್ತಿರ್ತೀನಿ. ಅಲ್ಲಿ ಬಂದಿದ್ದು ಇಲ್ಲಿ ಬಂದಿದ್ದು. ಆಪ್ಷನ್ ನಂಬರ್ ಯಾವುದು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಸೇಮ್ ಇದ್ದಾಗ ನಮ್ಮದು ಆನ್ಸರು ಅಷ್ಟೇ ಬರುತ್ತೆ. ಓಕೆ. 19ನೇ ಪ್ರಶ್ನೆ. ಮೋಹನ್ 153 ಕುರ್ಚಿಗಳನ್ನು ಮಾರಿ 68 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮಾನ ಲಾಭವನ್ನು ಪಡೆದ ಶೇಕಡ ಲಾಭ ಎಷ್ಟು ಅಂತ ಕೇಳಿದೆ. ಓಕೆ. 153 ಕುರ್ಚಿಗಳನ್ನು ಮಾರಿದ್ರೆ ಅವನಿಗೆ ಅವುಗಳ ಕೊಂಡ ಬೆಲೆಗಿಂತ 68 ಮಾರಿದ ಬೆಲೆನೂ ಅವನಿಗೆ ಲಾಭ ಸಿಗುತ್ತೆ. ಇದನ್ನ ಏಕರೆ ಕರ್ಕೊಂಬಿಡ್ರಿ, ಎಷ್ಟಾಯಿತು 85 ಉಳಿತು. ಓಕೆ. ಈಕ್ವಲ್ ಟು 153 ಕಾಸ್ಟ್ ಪ್ರೈಸ್. ಓಕೆ. ದೆನ್ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಕ್ವಲ್ ಟು 153 ಡಿವೈಡೆಡ್ ಬೈ 85 ಅಂತಂದಾಗ ಎಷ್ಟರಲ್ಲೇ 17 ಡಿವೈಡ್ ಮಾಡಿರಿ. 17 5ರಲ್ಲಿ, ಆಮೇಲೆ 17 9ರಲ್ಲಿ, ಅಂದ್ರೆ 9/5 ಬಂತು. ಅಂದ್ರೆ 5 ಎಷ್ಟಾಗೈತೆ ರೀ, 9 ಆಗೈತೆ. ಅಂದ್ರೆ ಎಷ್ಟದ ಡಿಫ್ರೆನ್ಸ್, 4 ಅದ. ಅಂದ್ರೆ 5ಕ್ಕೆ 4 ಆಗೈತೆ. 100ಕ್ಕೆ ಎಷ್ಟು, 5 1ಲೆ 5 2ರಲ್ಲಿ 10, 0 ಅಂತಾಗ 4 × 2 ಅಂದರೆ ಎಷ್ಟು ಬಂತು, ಶೇಕಡ 80ರಷ್ಟು ಅವನಿಗೆ ಲಾಭ ಸಿಕ್ಕದ. ಡನ್. ಓಕೆ. 17ನೇ ತಾರೀಕು ಫಸ್ಟ್ ಲಾಸ್ಟ್ ಕ್ವಶನ್. 540 ರೂಪಾಯಿಗೆ ಖರೀದಿಸಿದ ವಸ್ತುವನ್ನು 20% ಲಾಭ ಗಳಿಸಬೇಕಾದ್ರೆ ಎಷ್ಟಕ್ಕೆ ಮಾರಬೇಕು? ಅಂದ್ರೆ 540 ತೊಗೊಂಡಾನ, 20% ಲಾಭ ಅಂದ್ರೆ 120ಕ್ಕೆ ಮಾರಬೇಕಂತಂದ್ರೆ ಎಷ್ಟು ಅವನಿಗೆ ಸಿಗುತ್ತೆ? ಅಂದ್ರೆ 54 × 12 ಅಂದರೆ 648 ರೂಪಾಯಿಗಳಿಗೆ ಮಾರಿದ್ರೆ ಅವನಿಗೆ 20% ಲಾಭ ಸಿಗುತ್ತೆ. ಸೊ ಇದೇ ರೀತಿ ಇನ್ನೂ ಕೂಡ ವೆರೈಟೀಸ್ ಕ್ವಶನ್ಸು ಮುಂದಿನ ಶಿಫ್ಟ್ಗಳಲ್ಲಿದ್ದಾವೆ. ಅವುಗಳನ್ನ ಡೀಪಾಗಿ ಹೇಳ್ತೀನಿ. ನನಗೊಂದು 2-5 ನಿಮಿಷ ಲೇಟ್ ಆಗಲಿ ಕ್ಲಾಸಲ್ಲಿ, ಆದರೆ ಡೀಟೇಲಾಗಿ ತಿಳ್ಕೊರಿ. ಯಾಕಂದರೆ ಕ್ವಶನ್ ಪರ್ ಪ್ರತಿ ಇಯರು ಸ್ವಲ್ಪ ಚೇಂಜಸ್ ಬರತ್ತವೆ, ಡಿಫ್ರೆಂಟ್ ಕ್ವಶನ್ಗಳನ್ನು ಕೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಓಕೆ. ವಿಡಿಯೋನ ಫಸ್ಟ್ ಹಿಂದಿನ ಯಾರು ನೋಡಿಲ್ಲ ಅದನ್ನು ನೋಡ್ಕೊತ ಬರ್ರಿ. ಆದಷ್ಟು ಬೇಗ ಮುಂದಿನ ಕ್ಲಾಸನ್ನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದೀನಿ ಧನ್ಯವಾದಗಳು. ಜೈ ಹಿಂದ್.